ಕ್ರಿಯಾಂಕರಣ ವೀಕ್ಷಕರೇ, ಇವತ್ತು ಕರ್ನಾಟಕದ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ತಲೆದೋರಿ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಯಾಕೆಂದ್ರೆ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಕೆಲವು ಮಾತನಾಡಗಳನ್ನ ಹಾಡಲ್ಲ ಅಂತ ಹೇಳಿ ಇಡೀ ತಮ್ಮ ಭಾಷಣವನ್ನ ಅರ್ಧದಲ್ಲೇ ಮುಗಿಸೋದ್ರು ಅಂತ ಹೇಳಿ ಇಡೀ ಒಂದು ದೊಡ್ಡ ಹೈಡ್ರಾಮಾ ನಡೀತು. ಮತ್ತು ಇವತ್ತು ಕೂಡ ಎರಡನೇ ದಿನವೂ ಕೂಡ ಸದನ ಸರಿಯಾಗಿ ನಡೀಲಿಲ್ಲ. ರಾಜ್ಯಪಾಲರು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ, ರಾಜ್ಯಪಾಲರಿಗೆ ಅವಮಾನ ಮಾಡಿದ್ರೆ ಅಂತ ಹೇಳಿ ಬಿಜೆಪಿ ಪಕ್ಷ ಹೇಳ್ತಾ ಇದೆ. ಇಲ್ಲಿ ತಲೆದೋರಿರ್ತಕ್ಕಂಥ ಸಾಂವಿಧಾನಿಕ ಬಿಕ್ಕಟ್ಟು ಏನಂತ ಹೇಳಿ ಕಾನೂನು ತಜ್ಞರಾದಂತಹ ಮತ್ತು ಈ ರಾಜ್ಯದ ಹಿರಿಯ ವಕೀಲರು ಆದಂತಹ ಅಶೋಕ್ ಆರ್ನಿಯವರು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತು ರಾಜ್ಯಪಾಲರ ನಡೆ ಕುರಿತಂತೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಮತ್ತೆ ಈಗಾಗಲೇ ಇದು ರಾಜ್ಯಪಾಲರ ನಡೆ ಈಗಾಗಲೇ ಸೌತ್ ಇಂಡಿಯಾ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಕೂಡ ಇದೇ ರೀತಿಯ ವರ್ತನೆಗಳನ್ನು ನೋಡ್ತಾ ಇದೀವಿ. ತಾವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಯಾಕೆ ಈ ರೀತಿಯಾದಂತ ಪರಿಸ್ಥಿತಿ ಉದ್ಭವಿಸಿದೆ ಅಂತಾನು ನಾವು ಯೋಚನೆ ಮಾಡಬೇಕು. ಈಗ ಕರ್ನಾಟಕ ರಾಜ್ಯದಲ್ಲಿ ಈಗ ಸೆಷನ್ ಕರೆದಿರೋದು ಕೇಂದ್ರ ಸರ್ಕಾರದವರ ಜಿ ಪ್ರೋಗ್ರಾಮ್ ಅನ್ನ ಮಾಡಿರೋದು, ಹಿಂದಿನ ಮನ್ರೇಗಾ ಪ್ರೋಗ್ರಾಮ್ ಮಾಡಿರೋದನ್ನ ಸರಿಯಲ್ಲ ಅನ್ನೋ ವಿಷಯದ ಬಗ್ಗೆನೆ ಒಂದು ಸೆಷನ್ ನ ಕರೆದಿದ್ದಾರೆ. ಅದರಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಈಗ ಕೇಂದ್ರ ಸರ್ಕಾರದ ಒಂದು ಪ್ರೋಗ್ರಾಮ್ ಏನದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆಯಲ್ಲ, ಅದನ್ನೇ ಒಂದು ಟೀಕೆ ಮಾಡೋದಕ್ಕೆ ಒಂದು ವಿಷಯವನ್ನ, ಮುಖ್ಯವಾದಂತ ವಿಷಯವನ್ನ ಇಟ್ಕೊಂಡಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದಂತ ಯಾವ್ದಾದ್ರು ಪ್ರೋಗ್ರಾಮ್ ಬಗ್ಗೆ ಟೀಕೆ ಮಾಡೋ ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆಂದ್ರೆ ಅದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬಿಟ್ಟಿದೆ. ಈ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದಲ್ಲೇ ಇರೋದು. ರಾಜ್ಯ ಸರ್ಕಾರದವರು ಯಾವ್ದಾದ್ರು ಒಂದು ಬೇರೆ ಏನಾದ್ರು ಪ್ರೋಗ್ರಾಮ್ ನಾವು ಮಾಡ್ತೀವಿ ಪ್ಯಾರಲಲ್ ಆಗಿ, ನಾವು ಆ ಜಿ ಮಾಡಲ್ಲ ಅಂದ್ರೆ ತಮ್ಮ ಯಾವ್ದು ಪ್ರೋಗ್ರಾಮ್ ಇದೆ ಅನ್ನೋದನ್ನ ಹೇಳೋದ್ ಬಿಟ್ಟು ಅದು ಕೇಂದ್ರ ಸರ್ಕಾರದ ಪ್ರೋಗ್ರಾಮ್ ಸರಿ ಇಲ್ಲ, ಅವರು ಮನ್ರೇಗಾ ಮಾಡಿದ್ರೆ ಅನುಕೂಲ ಆಗಿರೋದು ಅಂತ ಇದ್ರ ವಿಷಯನೇ ರಾಜ್ಯಪಾಲರ ಕೈಲಿ ಹೇಳಿಸ್ಬೇಕು ಅನ್ನೋ ಒಂದು ಪ್ರಯತ್ನ. ಯಾವುದೇ ಒಂದು ವರ್ಷದಲ್ಲಿ ಹೊಸದಾಗಿ ಒಂದು ಸೆಷನ್ ಪ್ರಾರಂಭ ಆಗ್ಬೇಕಾದ್ರೆ ಅದು ರಾಜ್ಯಪಾಲರ ಒಂದು ಭಾಷಣದಿಂದ ಪ್ರಾರಂಭ ಆಗ್ಬೇಕು. ಆದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಇದೆಲ್ಲ ಬರೀ ಕೇಂದ್ರ ಸರ್ಕಾರ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದಂತ ವಿಷಯದ ಬಗ್ಗೆ ಟೀಕೆ ಮಾಡೋದೇ ಒಂದು ಮುಖ್ಯವಾದಂತ ಅಂಶ ಭಾಷಣದಲ್ಲಿ ಇದ್ದದ್ರಿಂದ ರಾಜ್ಯಪಾಲರು ಈ ರೀತಿಯಾದಂತ ರಾಜಕೀಯ ಪ್ರಚೋದನೆ ಬರ್ತಕ್ಕಂತ ವಿಷಯವನ್ನ ನಾನು ಓದೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದರಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು, ಅದನ್ನ ಒಂದು ಫಾರ್ಮ್ಯಾಲಿಟಿ ತರ ಮಾಡಿ ಬಂದು ಮುಗಿಸಿದ್ದಾರೆ. ಈಗ ಅವರು ರಾಜ್ಯಪಾಲರ ಏನು ಭಾಷಣ ಇದೆ ಅದು ಲಿಖಿತವಾದಂತ ಭಾಷಣ ಅಲ್ಲಿ ಸದನದ ಮುಂದೆ ಇದ್ದೇ ಇರುತ್ತೆ, ಮಂಡನೆ ಮಾಡೇ ಮಾಡ್ತಾರೆ. ರಾಜ್ಯಪಾಲರು ಓದ್ಲಿ ಬಿಡ್ಲಿ ಆ ಭಾಷಣ ಅದು ರಾಜ್ಯ ಸರ್ಕಾರದ ಏನು ಅವರ ಪಾಲಿಸಿ ಇದೆಯೋ ಅದು ಅಲ್ಲಿ ಸದನದ ಎಲ್ಲರ ಮುಂದೆ ಅದು ಮಂಡನೆ ಆಗಿರುತ್ತೆ. ಅದರಿಂದ ರಾಜ್ಯಪಾಲರು ಓದದೆ ಹೋದ್ರು ಸಹ ವಿಷಯ ಮಂಡನೆ ಆಗಿದೆ, ಅದನ್ನ ಬಿಟ್ಟು ರಾಜ್ಯಪಾಲರದನ್ನ ಬಿಟ್ಟು ಬೇರೆ ವಿಷಯದ ಬಗ್ಗೆ ಚರ್ಚೆ ತಗೊಂಡು ಮುಂದುವರಿಸಬಹುದಾಗಿತ್ತು. ಈಗ ರಾಜ್ಯಪಾಲರ ನಡವಳಿಕೆ ಸರಿಯಾ ತಪ್ಪ ಅನ್ನೋದನ್ನೇ ದೊಡ್ಡ ಟೀಕೆ ವಿಷಯ ಮಾಡ್ಕೊಳ್ದಲೆ ಯಾವ ವಿಷಯ ಏನಿದೆ, ಈಗ ಇವರು ರಾಜ್ಯ ಸರ್ಕಾರ ಏನ್ ಪ್ರೋಗ್ರಾಮ್ ಮಾಡ್ತಾರೆ, ಮನ್ರೇಗಾ ಯಾತಕ್ಕೆ ಉಳಿಬೇಕು, ಈ ವಿಷಯದ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು. ಅದರಲ್ಲಿ ಸರ್ಕಾರ ಏನ್ ಹೇಳ್ತಾರೆ, ಸಾಂವಿಧಾನಿಕವಾಗಿ ಅವರು ಬದ್ಧರು ಸರ್ಕಾರದ ಭಾಷಣ ಹೇಳಬೇಕಾಗಿತ್ತು ಅನ್ನೋದು ಅವರ ವಾದ. ಮತ್ತು ಕಾನೂನು ಕೂಡ ಅದೇ ಹೇಳುತ್ತೆ ಅಂತ ಹೇಳಿ ಸಂವಿಧಾನವನ್ನ ಹೇಳ್ತಾರೆ. ಈಗ ಏನ್ ಹೇಳುತ್ತೆ, ಗವರ್ನರ್ ಅವರು ಒಂದು ಏನು ಟಿಟ್ಯುಲರ್ ಹೆಡ್ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನ್ ಹೇಳ್ಬೇಕು ಅದನ್ನ ಹೇಳ್ಬೇಕು. ಆದ್ರೆ ನೀವು ಸದನವನ್ನ ಕರೆದಾಗ ರಾಜ್ಯ ಸರ್ಕಾರದ ನೀತಿ ನಿಲುವುಗಳನ್ನ ಹೇಳೋದಕ್ಕೆ ರಾಜ್ಯಪಾಲರ ಮುಖಾಂತರ ಹೇಳಿಸೋದಕ್ಕೆ ಒಂದು ಅವಕಾಶ, ರಾಜಕೀಯ ಮಾಡೋದಕ್ಕಲ್ಲ. ನೀವು ಈ ಭಾಷಣವನ್ನ ಕೇಂದ್ರ ಸರ್ಕಾರವನ್ನ ಆರೋಪ ಮಾಡಬೇಕು ಈ ರೀತಿ ಮಾಡೋದಕ್ಕಾದಾಗ ಆಗ ಏನು ಪ್ರಶ್ನೆ ಉದ್ಭವಿಸುತ್ತೆ, ರಾಜ್ಯಪಾಲರು ಹಾಗಾದ್ರೆ ನಾನು ಈ ರೀತಿಗೆ ಇನ್ನೊಂದು ಸರ್ಕಾರವನ್ನ ದೂಷಣೆ ಮಾಡತಕ್ಕಂತ ವಿಷಯವನ್ನ ನಾನು ಓದೋದಿಲ್ಲ ಅಂತ ಆಕ್ಷೇಪವನ್ನು ಮಾಡಿದ್ದಾರೆ. ಆದ್ರೆ ಸಂವಿಧಾನದ ಪ್ರಕಾರ ಇವರು ಭಾಷಣ ಓದಬೇಕು ಅಂತ ಇದೆಯಾ ಹೊರತು ಆ ಭಾಷಣದಲ್ಲಿ ಏನಿರ್ಬೇಕು ಏನಿರಬಾರದು ಅನ್ನೋ ವಿಷಯದ ಬಗ್ಗೆ ಆಗಾಗಿನ ಸಂದರ್ಭದಲ್ಲಿ ವಿವೇಚನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ಈ ರೀತಿಯಾದಂತ ಒಂದು ಸಮಸ್ಯೆ ಉದ್ಭವಿಸಿದೆ. 1974 ಸರ್, ಪಂಜಾಬ್ ಗವರ್ಮೆಂಟ್ ವರ್ಸಸ್ ಇಂಡಿಯನ್ ಗವರ್ಮೆಂಟ್, ಅಲ್ಲಿ ನೀವು ಒಂದು ಇದೇ ತರ ತೀರ್ಪಾಗಿದೆ. ಮೊಕದ್ದಮೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸ್ಪೀಕರ್ ಅವರು ಸೆಷನ್ ನ ಅಡ್ಜರ್ನ್ ಮಾಡಿದ್ರು.
ಅವರು ಅಡ್ಜರ್ನ್ ಮಾಡಿ ಎರಡು ವಿಷಯ, ಒಂದು ಅಡ್ಜರ್ನ್ ಮಾಡೋದು, ಇನ್ನೊಂದು ಪ್ರೊರೋಗ್ ಮಾಡೋದು ಅಂತ ಹೇಳ್ತಾರೆ. ಅಡ್ಜರ್ನ್ ಮಾಡಿದ್ರೆ ಈಗ ಗವರ್ನರ್ ಅವರು ಅವರ ಅನುಮತಿ ಇಲ್ದಲೆ ಅಡ್ಜರ್ನ್ ಮಾಡಿದ್ರೆ ಮತ್ತೆ ಅದನ್ನ ಸೆಷನ್ ಕರಿಬಹುದು. ಪ್ರೊರೋಗ್ ಮಾಡಿದ್ರೆ ಅದಕ್ಕೆ ಗವರ್ನರ್ ಅನುಮತಿ ಬೇಕಾಗುತ್ತೆ. ಇವರು ಬರೀ ಅರ್ಜೆಂಟ್ ಸೈನೆಟೈ ಅಂತ ಹೇಳಿದ್ರು. ಅದನ್ನ ಗವರ್ನರ್ ಏನ್ ಹೇಳಿದ್ರು, ನೀವು ಮಾಡಿದಂತ ಸೆಷನ್ ಕಾನೂನು ಕ್ರಮ ಆಗಿಲ್ಲ, ಆದ್ರಿಂದ ನಾನು ಇದರಲ್ಲಿ ಪಾಸ್ ಆದ ಬಿಲ್ಗಳನ್ನ ಅನುಮತಿ ಕೊಡಲ್ಲ ಅಂತ ಹೇಳಿದ್ರು. ಅದರಲ್ಲಿ ಇದ್ದಂತ ವಿಷಯ ಬೇರೆ. ಅದಕ್ಕೆ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು, ನೀವು ಗವರ್ನರ್ ಆ ರೀತಿ ಹೇಳಕ್ ಬರಲ್ಲ, ಎಕ್ಸ್ಕ್ಯೂಷನ್ ಪವರ್ ಇಲ್ಲ ನಿಮ್ಗೆ ಅಂತ ಹೇಳ್ತಾರೆ ಸರ್. ಅಲ್ಲ ಆ ಸಂದರ್ಭ ಏನು, ಅದು ಇವರು ಸೆಷನ್ ಅಡ್ಜರ್ನ್ ಆದ್ರೆ ಮತ್ತೆ ಪುನಃ ಸೆಷನ್ ಕರಿಬೇಕಾದ್ರೆ ಗವರ್ನರ್ ಅನುಮತಿನೇ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿರೋ ಸಂದರ್ಭ ಬೇರೆ. ಆರ್ಟಿಕಲ್ 176 ಅಲ್ಲಿ ವರ್ಷದ ಮೊದಲನೇ ಸೆಷನ್ ಆಗೋದು ಪ್ರಾರಂಭದಲ್ಲಿ ಗವರ್ನರ್ ಶೆಲ್ ಅಡ್ರೆಸ್ ಅಂತಿದೆ. ಅಲ್ಲಿರ್ತಕ್ಕಂಥ ಸಂದರ್ಭ ಬೇರೆ. ಆ ದೃಷ್ಟಿಯಲ್ಲಿ ಆ ಒಂದು ಪಂಜಾಬ್ ಸ್ಟೇಟ್ ನ ಏನು ಜಡ್ಜ್ಮೆಂಟ್ ಏನು ನ್ಯಾಯಮೂರ್ತಿಗಳಾದಂತ ಚಂದ್ರಚೂಡ್ ಅವರು ಏನ್ ಕೊಟ್ಟಿದಾರೋ ಆ ತೀರ್ಪು, ಆ ತೀರ್ಪಿನಲ್ಲಿ ಈ ಸಮಸ್ಯೆಗೆ ಪರಿಹಾರ ಏನಿಲ್ಲ. ಅದರಲ್ಲಿ ಏನ್ ಹೇಳಿದ್ದಾರೆ, ಗವರ್ನರ್ ಬರೀ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಏನ್ ಹೇಳ್ತಾರೆ ಅದರಿಂದ ಅದನ್ನ ಕೇಳ್ಬೇಕಾಗುತ್ತೆ ಅಂತಾನು ಹೇಳಿದ್ದಾರೆ. ಆದ್ರೆ ನಿಮಗ್ ತಿಳಿದಾಗೆ ಇತ್ತೀಚೆಗೆ ಇನ್ನೊಂದು ಜಡ್ಜ್ಮೆಂಟ್ ಬಂತಲ್ಲ, ಈಗ ತಮಿಳುನಾಡುದಲ್ಲಿ ಗವರ್ನರ್ ಅಸೆಂಟ್ ಅನ್ನ ಕೊಡ್ಲೇ ಇಲ್ಲ. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ನವ್ರು ಗವರ್ನರ್ ಇಷ್ಟೇ ದಿನದಲ್ಲಿ ತೀರ್ಮಾನ ಮಾಡಬೇಕು ನಿರ್ದೇಶನ ಕೊಟ್ರು. ಆಮೇಲೆ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಆಯ್ತು. ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಅಲ್ಲಿ ಗವರ್ನರ್ಗೆ ಅಧಿಕಾರವನ್ನು ಅದರಲ್ಲೂ ವಿವೇಚನೆ ಮಾಡಿದ್ದಾರೆ. ಅದರಲ್ಲಿ ಕೆಲವುದಕ್ಕೆ ಅವ್ರದ್ದೇ ಒಂದು ಡಿಸ್ಕ್ರಿಷನರಿ, ಅಂದ್ರೆ ಅವರ ವಿವೇಚನೆಗೆ ಇದೆ. ಇನ್ ಕೆಲವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳಿದ್ದೇ ಮಾಡ್ಬೇಕಾಗುತ್ತೆ ಅಂತ ಇದೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು, ಓದ್ದೇ ಇದ್ರೆ ಏನಾಗುತ್ತೆ, ಅದಕ್ಕೆಲ್ಲ ಸಂಬಂಧಪಟ್ಟಾಗೆ ಅದರಲ್ಲಿ ಏನು ಉತ್ತರ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಗವರ್ನರ್ ಅವರು ಮಿನಿಸ್ಟರ್ ಏನ್ ಹೇಳಿರ್ತಾರೋ ಸ್ಟೇಟ್ ಗವರ್ಮೆಂಟ್ ಪಾಲಿಸಿನ ಅದನ್ನ ಓದಬೇಕಾದಂತ ಕರ್ತವ್ಯ ಇದೆ. ಆದ್ರೆ ಸೈಮಲ್ಟೇನಿಯಸ್ಲಿ ಆ ಭಾಷಣದ ಸಂದರ್ಭನ ಯಾವುದೋ ಒಂದು ದೂಷಣೆಗೆ ಉಪಯೋಗಿಸ್ಕೊಳಕ್ಕಾಗಲ್ಲ. ಆ ಸಂದರ್ಭ ಇರೋದು ರಾಜ್ಯ ಸರ್ಕಾರದ ನೀತಿ ನಿಯಮ, ನಿಮ್ಮ ಪ್ರೋಗ್ರಾಮ್ಸ್ ಏನಿದೆ, ಪಾಲಿಸೀಸ್ ಏನಿದೆ, ಅದನ್ನ ಸದನದ ಮುಂದೆ ಮಂಡಿಸೋದಕ್ಕೆ ಇರ್ತಕ್ಕಂತ ಒಂದು ಅವಕಾಶ. ಎಸ್ ಸರ್. ಇಲ್ಲಿ ಈಗ ಕರ್ನಾಟಕದ ರಾಜ್ಯಪಾಲರ ಕ್ರಮ ಅಂದ್ರೆ ಈಗ ಇದು ಅಸಂವಿಧಾನಿಕ ಅಂತ ಕರೆಯಕ್ ಬರೋದಿಲ್ವಾ, ಹೇಗೆ ಸರ್ ಇದು? ಹಾಗೆ ಹೇಳಕ್ ಬರೋಲ್ಲ. ಈಗ ರಾಜ್ಯಪಾಲರು ಬಂದ್ರು, ಭಾಷಣ ಮಾಡ್ಬೇಕಾಗಿತ್ತು, ಅಸೆಂಬ್ಲಿ ಕರೆದಿದ್ದಾರೆ, ಅವರು ಭಾಷಣವನ್ನ ಮಾಡಿದ್ದಾರೆ. ಪೂರ್ತಿ ಓದಿದಾರೋ ಇಲ್ವೋ, ಪೂರ್ತಿ ಓದ್ತಾ ಇದ್ರು ಲಿಖಿತ ಭಾಷಣ ಮುಂದಿದೆ. ಅದೇನು ಸಂವಿಧಾನ ಬಾಹಿರ ಅಂತ ಏನ್ ಹೇಳಕ್ ಬರಲ್ಲ. ಮತ್ತಿನ್ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥದ್ದು ಅಲ್ಲಿ ರಾಷ್ಟ್ರಗೀತೆ ಹಾಡೋದಕ್ಕೂ ಇರಬೇಕಾಗಿತ್ತು, ಅವರ ಮಧ್ಯದಲ್ಲೇ ಹೊರಟೋಗ್ತಾರೆ. ಹಾಡೇ ಇರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅದು ಬೇರೆ ವಿಷಯ. ಭಾಷಣದ ವಿಷಯಕ್ಕೂ ರಾಷ್ಟ್ರಗೀತೆ ವಿಷಯಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಅವ್ರ ಭಾಷಣ ಎಂಡ್ ಆಗ್ಲಿಲ್ಲ, ಎಂಡ್ ಆದ್ಮೇಲೆ ಬರ್ತಾ ಇತ್ತು. ಇದು ತಾಂತ್ರಿಕ ಕಾರಣ. ಏನೋ ಒಂದು ಅದ್ರಲ್ಲಿ ಒಂದು ಅವರು ತಕ್ಷಣ ಭಾಷಣ ಶುರುವಾಗಿದ್ರೆ ಮುಗ್ತಿರೋರು, ಅವ್ರು ಹೋಗೋದ್ಮೇಲೆ ಭಾಷಣ ಶುರುವಾಗಿದೆ, ನಿದ್ರೆ ಶುರುವಾಗಿದೆ ರಾಷ್ಟ್ರಗೀತೆ. ಹಾಗಾಗಿ ಅವ್ರು ಅಷ್ಟೊತ್ತಿಗೆ ಮುಂದುವರೆದು ಬಿಟ್ಟಿದ್ದಾರೆ ಅಷ್ಟೇ. ಅದೇನು ಅವಮಾನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಏನು ರಾಜ್ಯಪಾಲರು ಭಾವಿಸಿದ್ದಾರೆ ನನಗನ್ಸಲ್ಲ. ಅಂದ್ರೆ ಇಲ್ಲಿ ಯಾವ ಸಾಂವಿಧಾನಿಕ ಬಿಕ್ಕಟ್ಟು ಆಗಲ್ಲ, ಏನು ಸಮಸ್ಯೆ ಸಂವಿಧಾನ ಬಿಕ್ಕಟ್ಟು ಇಲ್ಲ. ಇದು ಬರೀ ರಾಜಕೀಯವಾಗಿ ಒಂದು ಪ್ರಶ್ನೆಗಳನ್ನ ಎತ್ತೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ರಾಜಕೀಯ ಪ್ರಶ್ನೆ ತೆಗೆದುಕೊಂಡ್ರೆ ಈಗ ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಹೀಗೆ ಎಲ್ಲೆಲ್ಲಿ ಈಗ ಉದಾಹರಣೆಗೆ ಸೆಂಟ್ರಲ್ ನಲ್ಲಿ ಬಿಜೆಪಿ ಗವರ್ಮೆಂಟ್ ಇದೆ, ನಾನ್ ಬಿಜೆಪಿ ಗವರ್ಮೆಂಟ್ ಎಲ್ಲಿರುತ್ತೋ ಅಲ್ಲಿ ಈ ತರ ಸಮಸ್ಯೆಗಳು ಬರ್ತವೆ. ಎರಡು ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಈ ತರ ಸಮಸ್ಯೆಗಳು ಬರಲ್ಲ. ಇದಕ್ಕೆ ತಾವೇನು ಹೇಳ್ತೀರಾ? ಏನ್ ಮಾಡ್ಬೇಕಾಗುತ್ತೆ? ರಾಜ್ಯಪಾಲರು ಹೇಗೆ ವರ್ತಿಸಬೇಕಾಗುತ್ತೆ? ಎರಡು ಸಮಸ್ಯೆ ಏನಲ್ಲ ಇದು ಯಾವ ಇಂದಿರಾ ಗಾಂಧಿ ಅವರು ಇದ್ದಾಗಲೂ ರಾಜ್ಯಪಾಲರ ಆಫೀಸರ್ ಮುಗಿಸ್ಕೊಂಡೆ ವಿರೋಧ ಪಕ್ಷದ ಎಲ್ಲ ತೆಗೆದಿದ್ರು. ಹೌದು ರಾಷ್ಟ್ರಪತಿ ಆಳ್ವಿಕೆ ಹೇರ್ತಾ ಇದ್ದಿದೆ ಹಾಗೆ ಇದ್ದೇ ಇದೆ. ಇದೇನು ಹೊಸ ಅಂಶ ಏನಲ್ಲ, ಇದೇನು ಇವಾಗ ನಡೀತಾ ಇದೆ ಅಂತ ಏನಲ್ಲ. ಹಿಂದಿನ ಸರ್ಕಾರಗಳಿದ್ದಾಗಲೂ ರಾಜ್ಯಪಾಲರಲ್ಲಿ ಒಂದೊಂದ್ಸರಿ ಕೇಂದ್ರ ಸರ್ಕಾರದ ನಿರ್ದೇಶನದ ನಡ್ಕೊಂಡಿರೋದು ನಿದರ್ಶನಗಳು ಬೇಕಾದಷ್ಟಿದೆ. ಆದ್ರೆ ಈಗ ಯಾವುದೇ ಒಂದು ಬಿಲ್ಲನ್ನ ರುಜು ಹಾಕಲ್ಲ ನಾವು, ಹಾಗೆ ಇದನ್ನ ಬಿಲ್ಲನ್ನ ವಿತ್ ಹೋಲ್ಡ್ ಮಾಡ್ತೀವಿ, ಈ ರೀತಿಯಾದಂತದ್ದು ಯಾವುದೇ ಕ್ರಮ ಮಾಡಿಲ್ಲ.
ಭಾಷಣ ಪೂರ್ತಿ ಓದಿದಾರ, ಹ್ಮ್ ಅರ್ಧ ಓದಿದಾರ, ಇದರಿಂದ ಏನು ದೊಡ್ಡ ಒಂದು ಸಂವಿಧಾನಿಕ ಬಿಕ್ಕಟ್ಟಿನ ಪರಿಸ್ಥಿತಿ ಏನಿಲ್ಲ. ಹ್ಮ್ ಹ್ಮ್ ಯಾವುದೇ ಒಂದು ಸದನದಲ್ಲಿ ಮಾಡತಕ್ಕಂತ ಮುಂದಿನ ಕಾರ್ಯಗಳಿಗೆ ಏನು ಅಡೆತಡೆ ಇಲ್ಲ. ಆದ್ರಿಂದ ಸದನದಲ್ಲಿ ಬೇರೆ ಬೇಕಾದಷ್ಟು ಚರ್ಚೆ ವಿಷಯಗಳಿದೆ, ಅದ್ರ ಕಡೆ ಗಮನ ಹರಿಸೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಮಾತನಾಡಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್.